ನಿಮ್ಮ ಅಡಿಕೆ ತೋಟದಲ್ಲಿ ಈ ರೀತಿ ಬಸವನ ಹುಳುಗಳು ಕಂಡುಬಂದರೆ ತಿಳಿಯಿರಿ ಅವುಗಳ ಸಂಖ್ಯೆ ಜಾಸ್ತಿ ಇದೆ ಅಂತ. ಈ ಬಸವನ ಹುಳುಗಳು ಯಾವ ಅಡಿಕೆ ಮರದಲ್ಲಿ ಜಾಸ್ತಿ ಇರುತ್ತವೆ ನೋಡಿ, ಮಾರ್ಕ್ ಮಾಡಿಕೊಳ್ಳಿ. ಮುಂದಿನ ವರ್ಷ ಅವುಗಳಲ್ಲಿ ಸುಳಿಕೊಳೆ ರೋಗ ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಯಾಕಂದರೆ ಈ ಬಸವನ ಹುಳುಗಳು ಅಡಿಕೆಯ ಎಲೆ ಮತ್ತು ಹೂವನ್ನು ತಿನ್ನುತ್ತವೆ. ಇದರ ಹಿಕ್ಕೆ ಸುಳಿಯಲ್ಲಿ ಸಂಗ್ರಹವಾಗಿ ಮುಂದೆ ಶಿಲೀಂಧ್ರ ಬೆಳೆದು ಎಲೆ ಸುಳಿ ರೋಗಕ್ಕೆ ಕಾರಣ ಆಗುತ್ತದೆ ಎಂದು ರೈತರೊಬ್ಬರು ಹೇಳಿದ ನೆನಪು. ಇದಕ್ಕೆ ಪರಿಹಾರ, ಯಾವುದೇ ಕಾರಣಕ್ಕೂ ಅಡಿಕೆ ಬುಡದಲ್ಲಿ ಅಡಿಕೆ ಹಾಳೆಯಾಗಲಿ ಬಾಳೆ ದಿಂಡಾಗಲಿ ಹಾಕಬೇಡಿ. ಯಾಕಂದ್ರೆ ತಂಪಾದ ವಾತಾವರಣದಲ್ಲಿ ಇವು ಹೆಚ್ಚು ವಾಸಿಸುತ್ತವೆ. ಅಡಿಕೆ ಬುಡದಲ್ಲಿ ಕಳೆ ನಿಯಂತ್ರಿಸಿ ಅಡಿಕೆ ಬುಡಕ್ಕೆ ಸುಣ್ಣವನ್ನು ಲೇಪನ ಮಾಡಿ ಹಾಗೂ ಉಪ್ಪು ನೀರನ್ನು ಸಿಂಪಡಿಸಿದರೆ ಬಸವನ ಹುಳುಗಳು ಸಾಯುತ್ತವೆ. ಒಂದು ತೋಟ ಮಾಡಬೇಕು ಅಂದ್ರೆ ರೈತರು ಬಹಳ ಶ್ರಮ ಪಡ್ತಾರೆ. ಆದರೆ ಈ ರೀತಿ ಸಮಸ್ಯೆಗಳು ಬಂದ್ರೆ ರೈತರ ಕಷ್ಟ ಹೇಳೋಕೆ ಆಗಲ್ಲ. ಸಮಸ್ಯೆಗಳಿಲ್ಲದ ಯಾವುದೇ ಕ್ಷೇತ್ರ ಇಲ್ಲ. ಆದರೆ ಅದನ್ನ ಹೇಗೆ ನಿಭಾಯಿಸಬೇಕು ಎಂಬ ಜಾಣ್ಮೆ ನಮ್ಮಲ್ಲಿರ್ಬೇಕು. ಗಿಡದ ಎಲ್ಲಾ ಸಮಸ್ಯೆಗಳಿಗೂ ಭೂಮಿಯ ಫಲವತ್ತತೆಯೇ ಮುಖ್ಯ. ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳೋಣ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿಗಾಗಿ ಸಾವಯವ ಹಾಗೂ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋಣ. ನಮ್ಮ ಮಣ್ಣನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು.